ಡಲೆಗ್ಸ್ ನಿಮಗಿದು ಗೊತ್ತಾ? ನಿಮ್ಮ ಹೊಸ ಕಾರ್ ಇನ್ಶೂರೆನ್ಸ್ ಮಾಡಿಸೋವಾಗ ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಕಾರ್ ಇನ್ಶೂರೆನ್ಸ್ ರಿನ್ಯೂ ಮಾಡೋವಾಗ ಸಣ್ಣ ಡೀಟೇಲ್ಸ್ಗೆ ಗಮನ ಕೊಟ್ಟರೆ ಸಾವಿರಾರು ರೂಪಾಯಿ ಉಳಿಸ್ಬೋದು. ಅಷ್ಟೇ ಅಲ್ಲ, ಏನೋ ಒಂದು ಅನ್ಫಾರ್ಚುನೇಟ್ ಈವೆಂಟ್ ಆಗೋಯ್ತು, ಆಕ್ಸಿಡೆಂಟ್ ಆಯಿತು ಅಂದಾಗ್ಲೂ ಇನ್ಶೂರೆನ್ಸ್ ಕಂಪ್ನಿಯಿಂದ ಮ್ಯಾಕ್ಸಿಮಮ್ ಕ್ಲೇಮ್ ಅಮೌಂಟ್ನ ಪಡ್ಕೋಬೋದು. ತುಂಬ ಜನ ಅಂದ್ಕೊಂಡಿರ್ತಾರೆ ಇನ್ಶೂರೆನ್ಸ್ನಲ್ಲಿ ಫುಲ್ ಕವರ್ ಅಥವಾ ಬಂಪರ್ ಟು ಬಂಪರ್ ಕವರ್ ಇದ್ದರೆ ಸಾಕು, ನನ್ನ ಕೈಯಿಂದ ಏನು ಕಟ್ಟೋ ಥರ ಇರಲ್ಲ ಅಂತ. ಬಟ್ ನೀವು ಪಾಲಿಸಿ ಡಾಕ್ಯುಮೆಂಟ್ಸ್ನ ಕೇರ್ಫುಲ್ಲಾಗಿ ಓದಿ ನೋಡಿದರೆ ಅದರಲ್ಲಿ ಕೆಲವು ಕಂಡೀಷನ್ಸ್ ಇರ್ತವೆ. ಹೆಂಗೆ ಆದ್ರೂ ನಿಮ್ಮ ಕೈಯಿಂದ ಸ್ವಲ್ಪ ದುಡ್ಡು ಕಟ್ಟೋ ಥರನೇ ಇರುತ್ತೆ. ಯಾರೆಲ್ಲ ಇನ್ಶೂರೆನ್ಸ್ನಲ್ಲಿ ಕಾರ್ ರಿಪೇರ್ ಮಾಡಿಸಿರ್ತಾರಲ್ಲ ಅವ್ರಿಗೆಲ್ಲ ಈ ವಿಷಯ ಗೊತ್ತೇ ಇರುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಬೋದು? ಈ ವಿಡಿಯೋನಲ್ಲಿ ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಇನ್ಶೂರೆನ್ಸ್ ಮಾಡಿಸೋವಾಗ ಯಾವ ಥರ ನೀವು ದುಡ್ಡು ಉಳಿಸ್ಬೋದು ಮತ್ತು ಈ ಅನ್ಸೀನ್ ಕಂಡೀಷನ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ. ಇದೆಲ್ಲ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಜನ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಲ್ಲ. ಸೊ ಈ ವಿಡಿಯೋನ ನಿಮ್ಮ ಸರ್ಕಲ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಹಚ್ಕೊಳ್ಳೋಣ ಬನ್ನಿ. ಫಸ್ಟ್ ಆಫ್ ಆಲ್, ನೀವು ಯಾವುದೇ ಗಾಡಿಗೆ ಇನ್ಶೂರೆನ್ಸ್ ಮಾಡ್ತೀರಾ ಅಂದರೆ ಯಾವ ಥರ ಇನ್ಶೂರೆನ್ಸ್ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇನ್ಶೂರೆನ್ಸ್ನಲ್ಲಿ ಎರಡು ಥರ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಸೊ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂದರೆ ಟೋಟಲ್ ಇನ್ಶೂರೆನ್ಸ್ ಅಂತ ಹೇಳ್ಬೋದು. ನಿಮ್ಮ ಗಾಡಿ ಮತ್ತು ಬೇರೆಯವರ ಗಾಡಿ ಅಂದರೆ ಮೂರನೇ ವ್ಯಕ್ತಿಯ ಗಾಡಿ ಎರಡೂ ಕವರ್ ಆಗಿರುತ್ತೆ. ಸಪೋಸ್ ನಿಮ್ಮ ಗಾಡಿ ನಿಲ್ಲಿಸಿದ್ದಲ್ಲೇ ಕಳ್ತನ ಆಗ್ಬಿಡ್ತೋ ಅಥವಾ ನಿಲ್ಲಿಸಿದ್ದಲ್ಲೇ ಏನೋ ಡ್ಯಾಮೇಜ್ ಆಗೋಯ್ತೋ, ಈ ಲ್ಯಾಂಡ್ ಸ್ಲೈಡ್ಸ್ ಆಗೋದು, ಫ್ಲಡ್ಸ್ ಆಗೋದು, ಈ ನ್ಯಾಚುರಲ್ ಡಿಸಾಸ್ಟರ್ಸಿಂದ ಏನಾದರೂ ನಿಮ್ಮ ಕಾರ್ ಡ್ಯಾಮೇಜ್ ಆದರೆ ಅದೆಲ್ಲ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಅಷ್ಟೇ ಅಲ್ಲ, ಮೂರನೇ ವ್ಯಕ್ತಿಯ ಗಾಡಿ, ಸಪೋಸ್ ನೀವು ಯಾವುದಾದ್ರೂ ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿರ್ತೀರ, ಅದರಲ್ಲಿ ಮೂರನೇ ವ್ಯಕ್ತಿಯ ಗಾಡಿ ಡ್ಯಾಮೇಜ್ ಆಗಿರುತ್ತೆ, ಇವಾಗ ಬೇರೆಯವ್ರ ಕಾರ್ ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಕಾರ್ಗೂ ನಿಮ್ಮ ಇನ್ಶೂರೆನ್ಸ್ ಅಂಡರ್ ಕವರ್ ಸಿಗುತ್ತೆ. ಸೊ ಇದನ್ನು ಕಾಂಪ್ರಹೆನ್ಸಿವ್ ಅಂತಾರೆ. ಅಂದರೆ ಓನ್ ಡ್ಯಾಮೇಜ್, ನಿಮ್ಮ ಗಾಡಿ ಮತ್ತು ಥರ್ಡ್ ಪಾರ್ಟಿ ಗಾಡಿ ಎರಡೂ ಕವರ್ ಆಗಿರುತ್ತೆ. ಎರಡನೇದು ನಾನು ಹೇಳ್ದಂಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕವರ್. ಸೊ ಇದರಲ್ಲಿ ಬರೀ ಮೂರನೇ ವ್ಯಕ್ತಿಯ ಗಾಡಿ ಮಾತ್ರ ಕವರ್ ಆಗುತ್ತೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕಾರ ಇದು ಮ್ಯಾಂಡೇಟರಿ ಫಾರ್ ಆಲ್ ದ ವೆಹಿಕಲ್ ಓನರ್ಸ್. ಇನ್ ಕೇಸ್ ನೀವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಿಮ್ಮ ಕಾರ್ಗೆ ಮಾಡಿಸಿಲ್ಲ ಅಂದರೆ ತುಂಬ ಹೆಫ್ಟಿ ಫೈನ್ಸ್ ಕಟ್ಟಬೇಕಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಥರ್ಡ್ ಪಾರ್ಟಿ ಡೆತ್, ಇಂಜುರಿ, ಅವರ ಪ್ರಾಪರ್ಟಿ ಡ್ಯಾಮೇಜಸ್ಸು ಎಲ್ಲನೂ ಕವರ್ ಆಗುತ್ತೆ ಅಪ್ ಟು 7.5 lakhs. ಈಗ ಜನ ತಗೊಳ್ಳೋ ಪ್ರತಿ ಹೊಸ ಕಾರ್ಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸು ಶೋರೂಮ್ ಅವರೇ ಮಾಡಿಕೊಡ್ತಾರೆ. ಸೊ ಯೂಶಲಿ ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಥವಾ ಬಂಡಲ್ಡ್ ಇನ್ಶೂರೆನ್ಸ್ ಅಂತಾರೆ ಇದನ್ನು. 1+3 ಬರುತ್ತೆ ಯಾವುದೇ ಹೊಸ ಕಾರ್ ತೊಗೊಂಡ್ರೆ ನೀವು. ಅಂದರೆ 1 year ಕಾಂಪ್ರಹೆನ್ಸಿವ್ ಇರುತ್ತೆ, 3 years ಥರ್ಡ್ ಪಾರ್ಟಿ ಇರುತ್ತೆ. ಇದನ್ನು ಯೂಶಲಿ ನೀವು ಕಾರ್ ತೊಗೊಳ್ಳೋ ಶೋರೂಮ್ ಇದೆಯಲ್ಲ, ಆ ಶೋರೂಮ್ ಅವ್ರ ಜೊತೆ ಇನ್ಶೂರೆನ್ಸ್ ಪಾರ್ಟ್ನರ್ಸ್ದು ಟೈಪ್ ಇರುತ್ತೆ. ಸೊ ಆ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಮುಖಾಂತರ ಶೋರೂಮ್ ಅವರೇ ನಿಮಗೆ ಇನ್ಶೂರೆನ್ಸ್ ಮಾಡಿಕೊಡ್ತಾರೆ. ಇವಾಗ ಒಂದು ಕಾಮನ್ ಕ್ವೆಶನ್ ಏನಂದರೆ, ನಾವು ಕಾರ್ ತೊಗೊಳ್ಳೋವಾಗ ಶೋರೂಮ್ ಅವ್ರ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ಬೇಕಾ, ನಮಗೆ ಬೇರೆ ಆಪ್ಷನ್ ಇಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ಇದೆ. ನೀವು ಎಲ್ಲಿ ಕಾರ್ ತೊಗೋತೀರಾ ಅಲ್ಲೇ ಇನ್ಶೂರೆನ್ಸ್ ಮಾಡಿಸ್ಬೇಕು, ಆ ಶೋರೂಮ್ ಅವ್ರ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಏನಿಲ್ಲ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು, ನಿಮ್ಮ ಹಕ್ಕದು. ಆ್ಯಕ್ಚುಲಿ ನೀವು ಆನ್ಲೈನ್ ಮಾಡಿಸ್ತೀರೋ ಅಥವಾ ಆಫ್ಲೈನ್ ಮಾಡಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಯಾವುದೇ ಶೋರೂಮ್ ಆಗಲಿ ಯಾವುದೇ ಡೀಲರ್ ಆಗಲಿ ನಿಮಗೆ ಫೋರ್ಸ್ ಮಾಡೋಕ್ಕಾಗಲ್ಲ ನಮ್ಮ ಹತ್ರನೇ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ. ನೀವು ಡೈರೆಕ್ಟಾಗಿ ಇನ್ಶೂರೆನ್ಸ್ ಕಂಪನಿಯವ್ರ ಮುಖಾಂತರನೇ ಇನ್ಶೂರೆನ್ಸ್ ಪಡ್ಕೋಬೋದು ವಿತೌಟ್ ಎನಿ ಮಿಡಲ್ ಮೆನ್ ಆರ್ ಏಜೆಂಟ್ಸ್. ನನ್ನ ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ ನೋಡಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಡೀಲರ್ಗಳಿಗಿಂತ 1.5 to 2 times ಕಡಿಮೆ ಪ್ರೀಮಿಯಮ್ನಲ್ಲಿ ಇನ್ಶೂರೆನ್ಸ್ನ ತೊಗೋಬೋದು. ಮೋರೋವರ್, ಈ ಶೋರೂಮ್ಗಳಾಗಲಿ ಈ ಡೀಲರ್ಗಳಾಗಲಿ ಯಾವ ಥರ ಟ್ರಿಕ್ ಮಾಡ್ತಾರೆ ಗೊತ್ತಾ? ನಮ್ಮ ಹತ್ರ ನೀವು ಇನ್ಶೂರೆನ್ಸ್ ತೊಗೊಂಡ್ರೆ ನಾವು ಕೊಡೋ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸು ಬೇರೆ ಎಲ್ಲೂ ಸಿಗಲ್ಲ, ನಿಮಗೆ ಬೇರೆ ಯಾರೂ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಅದು ಆ್ಯಕ್ಚುಲಿ ಸುಳ್ಳು. ಅವ್ರು ಏನೇನು ಎಕ್ಸ್ಟ್ರಾ ಬೆನಿಫಿಟ್ಸು ಕವರೇಜ್ ಕೊಡ್ತಾರೆ ಅದೇ ಸೇಮ್ ಬೆನಿಫಿಟ್ಸು ಕವರೇಜು ನಿಮಗೆ ಆನ್ಲೈನಲ್ಲಿ ಮಾಡಿಸಿದ್ರೂ ಸಿಗುತ್ತೆ, ಏನೂ ಡಿಫ್ರೆನ್ಸ್ ಆಗಲ್ಲ. ಮೈನ್ ಏನಂದರೆ, ಆನ್ಲೈನಲ್ಲಿ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನಿಯವರೇ ನಿಮಗೆ ಇನ್ಶೂರೆನ್ಸ್ ಪಾಲಿಸೀಸ್ ಕೊಡ್ತಾರೆ. ಮಧ್ಯ ಯಾವುದೇ ರೀತಿಯ ಏಜೆಂಟ್ಸ್ ಇರಲ್ಲ, ಯಾವುದೇ ರೀತಿಯ ಕಮಿಷನ್ ಇನ್ವಾಲ್ವ್ ಆಗಿರಲ್ಲ. ಅದಕ್ಕೆ ನಾನು ಹೇಳಿದ್ದು, ನನ್ನ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿರೋ ಲಿಂಕ್ ಯೂಸ್ ಮಾಡಿಕೊಂಡು ನೀವೇನಾದರೂ ಪಾಲಿಸಿ ಮಾಡಿಸ್ತೀರಾ ಅಂದರೆ ನಿಮಗೆ 1.5 to 2 times ಕಡಿಮೆ ಪ್ರೀಮಿಯಮ್ನಲ್ಲಿ ಸೇಮ್ ಪಾಲಿಸಿ ಸಿಗುತ್ತೆ. ಆನ್ಲೈನಲ್ಲಿ 21+ ಇನ್ಶೂರರ್ಸ್ನ ಡೈರೆಕ್ಟಾಗಿ ಕಂಪೇರ್ ಮಾಡಿ ನಿಮಗೆ ಯಾವುದು ಬೆಸ್ಟು, ನಿಮಗೆ ಯಾವ್ದು ಸೂಟಬಲ್ಲು ಅನ್ನೋ ಇನ್ಶೂರೆನ್ಸ್ ಪಾಲಿಸಿನ ನೀವು ತೊಗೋಬೋದು. ಹೊಸ ಕಾರ್ ಇನ್ಶೂರೆನ್ಸ್ ಮಾಡಿಸೋವಾಗಲಂತೂ ಆಲ್ಮೋಸ್ಟ್ 30,000 ಉಳಿಸ್ಬೋದು ನೀವು ಈ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನೀಸ್ ಅವರಿಂದನೇ ಪಾಲಿಸಿ ಬೈ ಮಾಡೋದ್ರಿಂದ. ಸೆಟಲ್ಮೆಂಟ್ ಪ್ರಾಸೆಸ್ ಕೂಡ ಕ್ವಿಕ್ ಆ್ಯಂಡ್ ಈಸಿ ಆಗಿರುತ್ತೆ, ಅನ್ಲಿಮಿಟೆಡ್ ಕ್ಯಾಶ್ ಕ್ಲೇಮ್ಸ್ ಇರುತ್ತೆ. ಹಾಗೆಯೇ ನಿಮ್ಮ ಹಳೆ ಪಾಲಿಸಿದು, ಕಾರ್ ಇನ್ಶೂರೆನ್ಸ್ ಪಾಲಿಸಿದು NCB ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಏನಿದು NCB ಅಂತ ನೀವು ಕೇಳ್ಬೋದು. NCB ಅಂದರೆ ನೋ ಕ್ಲೇಮ್ ಬೋನಸ್. ನಿಮ್ಮ ಹಳೆ ಕಾರ್ ಇನ್ಶೂರೆನ್ಸ್ ಪಾಲಿಸಿನಿ ನೀವು ಯಾವತ್ತೂ ಕ್ಲೇಮೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಲಾಸ್ಟ್ ಇಯರ್ ನೀವು ಕ್ಲೇಮೇ ಮಾಡಿಲ್ಲ. ಸೊ ದಟ್ ಅರ್ನ್ಸ್ ಯು ಅ ನೋ ಕ್ಲೇಮ್ ಬೋನಸ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ಯಾವ ಇನ್ಶೂರೆನ್ಸ್ ಮಾಡ್ತೀರಲ್ಲ, ಅಂದರೆ ರಿನ್ಯೂ ಮಾಡ್ತೀರಾ ಅಥವಾ ಹೊಸ ಇನ್ಶೂರೆನ್ಸ್ ತೊಗೋತೀರಾ, ಅದಕ್ಕೆ ಈ NCBನ ಆ್ಯಡ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಿಮಗೆ 20 to 50% ಡಿಸ್ಕೌಂಟ್ ಸಿಗುತ್ತೆ ನೆಕ್ಸ್ಟ್ ಇಯರ್ ಪ್ರೀಮಿಯಮ್ ಮೇಲೆ. ಸೊ ಇದನ್ನೇ NCB ಅಂತ ಹೇಳೋದು. ಸೊ ವರ್ಷ ಈ NCB ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ ನೀವು ಕ್ಲೇಮ್ ಮಾಡದೇ ಇದ್ದಾಗ. ಸಪೋಸ್ ಇವಾಗ ನಿಮ್ಮ ಹಳೆ ಕಾರ್ ಮಾರ್ಬಿಟ್ಟು ಹೊಸ ಕಾರ್ ತೊಗೋತಾ ಇದ್ದೀರಾ, ಸೊ ಹೊಸ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀರಾ ಹೊಸ ಕಾರ್ಗೆ.
ಆವಾಗ ಎನ್ ಸಿ ಬಿ ಏನು ಮಾಡೋದು ಅಂತ ನೀವು ಕೇಳಿದ್ರೆ ಎನ್ ಸಿ ಬಿನ ನಿಮ್ಮ ಹೊಸ ಪಾಲಿಸಿ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಯಾಕಂದರೆ ಎನ್ ಸಿ ಬಿ ಅರ್ನ್ ಮಾಡಿರೋದು ನೀವು, ನಿಮ್ಮ ಕಾರಲ್ಲ. ಸೊ ನಾನು ಹಾಕಿರೋ ಲಿಂಕ್ನಲ್ಲಿ ನೀವು ಇದನ್ನೆಲ್ಲ ಆ್ಯಡ್ ಮಾಡ್ಬೋದು. ಎನ್ ಸಿ ಬಿ ಜೊತೆಗೆ ತುಂಬ ಆ್ಯಡ್ ಆನ್ಸ್ ಬರ್ತವೆ. ಈ ಝೀರೋ ಡಿಪ್ರಿಷಿಯೇಷನ್ ಕವರು, ರಿಟರ್ನ್ ಟು ಇನ್ವಾಯ್ಸ್ ಕವರು, ರೋಡ್ ಸೈಡ್ ಅಸಿಸ್ಟೆನ್ಸು, ಕನ್ಸ್ಯೂಮಬಲ್ಸ್ ಕವರು, ಅದು ಇದು ಅಂತ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಎಂಡ್ ಆಫ್ ದ ವಿಡಿಯೋನಲ್ಲಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನಿಮ್ಮ ಪಾಲಿಸಿಗೆ. ಮೈನ್ ಏನಂದರೆ ಈ ಆನ್ಲೈನ್ ಇನ್ಶೂರೆನ್ಸ್ ತೊಗೊಳ್ಳೋದು ತುಂಬ ಕನ್ವೀನಿಯೆಂಟು. ನಿಮ್ಮ ಕಾರ್ ಡೀಟೇಲ್ಸ್ ಹಾಕಿದ್ರೆ ಸಾಕು, ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯವರ ಕೊಟೇಷನ್ಸು ನೀವು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿಬಿಟ್ಟು ನಿಮಗೆ ಯಾವುದು ಬೆಸ್ಟು, ನಿಮ್ಮ ರಿಕ್ವೈರ್ಮೆಂಟ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ನೋಡಿ ಇನ್ಸ್ಟೆಂಟ್ ತೊಗೋಬೋದು. ಯಾವುದೇ ಪೇಪರ್ ವರ್ಕ್ ಇರಲ್ಲ, ಈಸಿ, ಹ್ಯಾಸಲ್ ಫ್ರೀ. ಸರಿ ಗುರು, ನೀನು ಹೇಳ್ದಂಗೆ ಆನ್ಲೈನ್ ಇನ್ಶೂರೆನ್ಸೇ ಮಾಡಿಸ್ತೀವಿ, ಬಟ್ ಮುಂದೆ ಕ್ಲೇಮ್ಸ್ ಹೆಂಗೆ? ಇವಾಗ ಶೋರೂಮ್ ಅವರೇನೋ ನಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಗೆ ಯಾವುದೇ ರೀತಿಯ ಟ್ರಬಲ್ ಇರಲ್ಲ, ಈಸಿಯಾಗಿ ಕ್ಲೇಮ್ ಕೊಡ್ತೀವಿ ಅಂತೆಲ್ಲ ಅಶೂರೆನ್ಸ್ ಕೊಡ್ತಾರೆ. ಆ ಥರ ನೀವು ಅಶೂರೆನ್ಸ್ ಕೊಡ್ತೀರಾ ಅಂತ ನೀವು ತುಂಬ ಜನ ಕೇಳ್ಬೋದು. ಇಟ್ಸ್ ಅ ವ್ಯಾಲಿಡ್ ಕ್ವಶನ್. ಎಲ್ಲರಿಗೂ ಈ ಭಯ ಇರುತ್ತೆ, ಇನ್ಶೂರೆನ್ಸ್ ಏನೋ ನಾವು ಮಾಡಿಸ್ಬಿಡ್ತೀವಿ ಬಟ್ ಲೇಟರ್ ಕ್ಲೇಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆನ್ಲೈನಲ್ಲಿ ನಿಮಗೆ ಕ್ಲೇಮ್ಸ್ ಅಶೂರೆನ್ಸ್ ಪ್ರೋಗ್ರಾಮ್ ಅಂತ ಇದೆ. ಯಾವುದೇ GST ರಿಜಿಸ್ಟರ್ಡ್ ಗ್ಯಾರೇಜ್ ಇರಲಿ, ನಿಮಗೆ ಕ್ಯಾಶ್ಲೆಸ್ ಕ್ಲೇಮು ಗ್ಯಾರಂಟಿ ಸಿಗುತ್ತೆ. ನಿಮಗೆ ಒಬ್ಬ ಡೆಡಿಕೇಟೆಡ್ ಕ್ಲೇಮ್ಸ್ ಮ್ಯಾನೇಜರ್ ಕೊಡ್ತಾರೆ ಪ್ರತಿ ಸ್ಟೆಪ್ನಲ್ಲೂ ನಿಮಗೆ ಅಸಿಸ್ಟ್ ಮಾಡೋಕ್ಕೆ. ರಿಪೇರ್ ವಾರಂಟಿ ಆನ್ ಪಾರ್ಟ್ಸ್ ಅಟ್ ದ ಟೈಮ್ ಆಫ್ ಕ್ಲೇಮ್ ಇರುತ್ತೆ. ಆನ್ ಗ್ರೌಂಡ್ ವರ್ಕ್ಶಾಪ್ ಟೀಮ್ ಇರುತ್ತೆ ಫಾರ್ ಫಾಸ್ಟರ್ ರಿಪೇರ್ಸ್. 24/7 ಕ್ಲೇಮ್ ಅಸಿಸ್ಟೆನ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ಪಬ್ಲಿಕ್ ಹಾಲಿಡೇಸ್. ನಿಮ್ಮ ಬ್ರೇಕ್ ಡೌನ್ ಸ್ಪಾಟಿಂದ ಡ್ರಾಪ್ ಆ್ಯಂಡ್ ಪಿಕಪ್ ಫೆಸಿಲಿಟಿ ಕೂಡ ಇರುತ್ತೆ. ಪಾಲಿಸಿ ಬಜಾರ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಬರೀ ನಿಮ್ಮ ಹೊಸ ಕಾರ್ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋವಾಗ ಮಾತ್ರ ಅಲ್ಲ, ನಿಮ್ಮ ಎಕ್ಸಿಸ್ಟಿಂಗ್ ಕಾರ್ ಇನ್ಶೂರೆನ್ಸ್ ಪಾಲಿಸಿನ ರಿನ್ಯೂ ಮಾಡಿಸೋವಾಗ ಕೂಡ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಆಲ್ಮೋಸ್ಟ್ 8,000 ರೂಪೀಸ್ ಸೇವ್ ಮಾಡ್ಬೋದು ನಿಮ್ಮ ರಿನ್ಯೂವಲ್ ಪ್ರೀಮಿಯಮ್ ಮೇಲೆ. ಇಷ್ಟಲ್ಲದೆ ಇವಾಗ ಮಾರ್ಕೆಟ್ನಲ್ಲಿ ಹೊಸ ಸ್ಪೆಷಲ್ ಪ್ಲಾನ್ಸ್ ಕೂಡ ಬಂದಿದೆ, ಲೈಕ್ ಪೇ ಆ್ಯಸ್ ಯು ಡ್ರೈವ್ ಅಂತ. ಇದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ನೀವು ನಿಮ್ಮ ಪ್ರೀಮಿಯಮ್ನಲ್ಲಿ ತುಂಬ ಸೇವ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ಆನ್ ಆನ್ ಆವ್ರೇಜ್ ನಮ್ಮ ಇಂಡಿಯನ್ಸು 10,000 to 12,000 ಕಿಲೋಮೀಟರ್ಸ್ ಓಡಿಸ್ತಾರೆ ಇನ್ ಅನ್ ಇಯರ್. ಸೊ ಈ ಪೇ ಆ್ಯಸ್ ಯು ಡ್ರೈವ್ ಪ್ಲಾನ್ನಲ್ಲಿ ನೀವು ಎಷ್ಟು ಓಡಿಸ್ತೀರಾ ಅಷ್ಟು ಪ್ರೀಮಿಯಂ ಕಟ್ಟಿದ್ರೆ ಸಾಕು. ಸೊ ನಿಮ್ಮ ಪ್ರೀಮಿಯಂ ಡಿಸೈಡ್ ಆಗುತ್ತೆ ನೀವು ಎಷ್ಟು ಕಿಲೋಮೀಟರ್ಸ್ ಗಾಡಿ ಓಡಿಸ್ತೀರಾ ಅನ್ನೋದ್ರ ಮೇಲೆ. ಸಪೋಸ್ ನೀವು ಕಡಿಮೆ ಓಡಿಸ್ತೀರಾ, ಹಾಗಂದ್ರೆ ನಿಮ್ಮ ಬೇಸ್ ಪ್ರೀಮಿಯಮು ಮತ್ತು ಆ್ಯಡ್ ಆನ್ಸ್ ಪ್ರೀಮಿಯಮು ಎಲ್ಲನೂ ಕಡಿಮೆ ಆಗುತ್ತೆ. ಮಧ್ಯದಲ್ಲಿ ಅಕಸ್ಮಾತ್ ನಾನು ಕಿಲೋಮೀಟರ್ಸ್ ಲಿಮಿಟ್ ಮೀರ್ತಾ ಇದ್ದೀನಿ ಅನ್ನೋವಾಗ ಟಾಪ್ ಅಪ್ ಆಪ್ಷನ್ ಕೂಡ ಇದೆ. ನಿಮ್ಮ ಕಿಲೋಮೀಟರ್ಸ್ನ ನೀವು ಟಾಪ್ ಅಪ್ ಕೂಡ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಡೇಟಾನ ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಿರೋ ನೆಕ್ಸ್ಟ್ ಪ್ಲಾನ್ಗೆ, ಅದೇ ರೀತಿ ನಿಮ್ಮ ಅನ್ಯೂಸ್ಡ್ ಕಿಲೋಮೀಟರ್ಸ್ನ ನೆಕ್ಸ್ಟ್ ಟೈಮ್ ನೀವು ರಿನ್ಯೂ ಮಾಡೋವಾಗ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು. ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಸೋಕ್ಕೆ ಕೆಲವು ಯೂಸ್ ಕೇಸ್ ಹೇಳ್ತೀನಿ ನೋಡಿ. ಸಪೋಸ್ ಇವಾಗ ಒಬ್ಬೊಬ್ಬರ ಮನೆಯಲ್ಲಿ 2-3 ಕಾರ್ ಇರ್ತವೆ. ಒಂದು ಪ್ರೈಮರಿ ಕಾರು, ಮತ್ತೊಂದು ಸೆಕೆಂಡ್ರಿ ಕಾರ್ ಅಂತ 2-3 ಕಾರ್ ಇಟ್ಕೊಂಡಿರ್ತಾರೆ. ಸೊ ಆ ಸೆಕೆಂಡ್ರಿ ಕಾರ್ನ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಕಮ್ಮಿ ಕಿಲೋಮೀಟರ್ಸ್ ಓಡುತ್ತೆ ಅದು ಇನ್ ಅನ್ ಇಯರ್. ಸೊ ಅಂಥವ್ರಿಗೆ ಈ ಪೇ ಆ್ಯಸ್ ಯು ಡ್ರೈವ್ ಪ್ಲ್ಯಾನು ತುಂಬ ವರ್ಕೌಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ಲಿಮಿಟೆಡ್ ಕಿಲೋಮೀಟರ್ಸ್ದು ಪ್ಲ್ಯಾನ್ ತೊಗೊಂಡು ಪ್ರೀಮಿಯಮ್ನಲ್ಲಿ ತುಂಬ ಸೇವ್ ಮಾಡ್ಬೋದು. ಮತ್ತು ಈ ಕಾರ್ಪೊರೇಟ್ಗೆ ಹೋಗೋರಿಗೆಲ್ಲ ಸಪೋಸ್ ವರ್ಕ್ ಫ್ರಮ್ ಹೋಮ್ ಈಗ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳೋಣ. ಸಡನ್ನಾಗಿ ವರ್ಕ್ ಫ್ರಮ್ ಹೋಮ್ ಬಂದ್ಬಿಡ್ತು ನನಗೆ, ನಾನು ಜಾಸ್ತಿ ಇವಾಗ ಕಾರ್ ಯೂಸ್ ಮಾಡ್ತಾ ಇಲ್ಲ ಎವ್ರಿ ಡೇ. ಸೊ ಅಂಥವ್ರು ಈ ಪೇ ಆ್ಯಸ್ ಯು ಡ್ರೈವ್ ಪಾಲಿಸೀಸ್ನ ಯೂಸ್ ಮಾಡ್ಕೋಬೋದು. ತುಂಬ ಕಡಿಮೆ ಕಿಲೋಮೀಟರ್ಸ್ಗೆ ಅವರು ಪ್ರೀಮಿಯಂ ಕಟ್ಕೊಂಡು ತುಂಬ ದುಡ್ಡು ಸೇವ್ ಮಾಡ್ಬೋದು. ಮತ್ತು ಕೆಲವರು ಓನ್ಲಿ ವೀಕೆಂಡ್ಸ್ ಮಾತ್ರ ಕಾರ್ ಯೂಸ್ ಮಾಡ್ತಾರೆ, ಎವ್ರಿ ಡೇ ಯೂಸ್ ಮಾಡಲ್ಲ. ಸೊ ಅಂಥವ್ರಿಗೂ ಅಷ್ಟೇ ತುಂಬ ಕಡಿಮೆ ಕಿಲೋಮೀಟರ್ಸ್ ಓಡುತ್ತೆ ಅವ್ರ ಕಾರು ಇನ್ ಅನ್ ಇಯರ್. ಅಂಥವ್ರು ಈ ಪೇ ಆ್ಯಸ್ ಯು ಡ್ರೈವ್ ಪಾಲಿಸಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಈ ಟೈರ್ 2 ಸಿಟೀಸಲ್ಲಂತೂ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಅವರು 2 ವೀಲರ್ಸ್ ಯೂಸ್ ಮಾಡ್ತಾರೆ ಆಫೀಸ್ಗೆ. ಓನ್ಲಿ ಆನ್ ವೀಕೆಂಡ್ಸ್ ಮಾತ್ರ ಕಾರ್ ಯೂಸ್ ಮಾಡೋದು. ಅದರ್ವೈಸ್ ಮೋಸ್ಟ್ ಆಫ್ ದ ಟೈಮ್ಸು ಕಾರು ಮನೇಲಿ ಪಾರ್ಕ್ ಆಗೇ ಇರುತ್ತೆ. ಸೊ ಅಂಥವರೆಲ್ಲ ಆ್ಯಕ್ಚುಲಿ ಈ ಥರ ಪ್ಲಾನ್ಸ್ನ ಯೂಸ್ ಮಾಡ್ಕೋಬೋದು. ಪೇ ಆ್ಯಸ್ ಯು ಡ್ರೈವ್ ಪಾಲಿಸಿನ ಲಿಮಿಟೆಡ್ ಕಿಲೋಮೀಟರ್ಸ್ಗೆ ಪಾಲಿಸಿ ಬೈ ಮಾಡಿಕೊಂಡು ತುಂಬ ಪ್ರೀಮಿಯಮಲ್ಲಿ ಸೇವ್ ಮಾಡ್ಬೋದು. ಸೊ ಸ್ವಲ್ಪ ಜನ ನಾನು ಇವಾಗ ಕೇಳ್ಬೋದು, ಗುರು ನಾನು ಯಾವ ಥರ ಇನ್ಶೂರೆನ್ಸ್ ಪಾಲಿಸಿ ತೊಗೋಬೇಕು, ಕಾಂಪ್ರಹೆನ್ಸಿವ್ ತೊಗೋಬೇಕಾ ಅಥವಾ ಥರ್ಡ್ ಪಾರ್ಟಿ ಮಾತ್ರ ತೊಗೋಬೋದಾ ದುಡ್ಡು ಉಳ್ಸೋಕ್ಕೆ ಅಂತ? ಯಾಕಂದರೆ ಥರ್ಡ್ ಪಾರ್ಟಿ ಓನ್ಲಿ ಪ್ರೀಮಿಯಮ್ ತೊಗೊತೀರಾ ಅಂದರೆ ನಿಮಗೆ ತುಂಬ ಕಮ್ಮಿ ಇರುತ್ತೆ. ನನ್ನ ಕೇಳಿದ್ರೆ ಇಟ್ಸ್ ಆಲ್ವೇಸ್ ಬೆಸ್ಟ್ ಟು ಬೈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಯಾಕಂದರೆ ಇದರಲ್ಲಿ ನಿಮ್ಮ ಓನ್ ಡ್ಯಾಮೇಜ್, ನಿಮ್ಮ ಓನ್ ಕಾರ್ ಡ್ಯಾಮೇಜಸ್ಸು ಮತ್ತು ಥರ್ಡ್ ಪಾರ್ಟಿ ಎರಡೂ ಕವರ್ ಆಗಿರುತ್ತೆ. ಎನಿವೇಸ್ ನೀವು ಗೌರ್ಮೆಂಟ್ ಲಾ ಪ್ರಕಾರ ಥರ್ಡ್ ಪಾರ್ಟಿ ಕವರ್ ತೊಗೊಳ್ಳೇಬೇಕು, ಮಾಡಿಸಲೇಬೇಕು, ಅದು ಮ್ಯಾಂಡೇಟ್ರಿ. ಬಟ್ ನಿಮ್ಮ ಓನ್ ಕಾರ್ ಡ್ಯಾಮೇಜ್ಗೂ ಕೂಡ ನೀವು ಇನ್ಶೂರೆನ್ಸ್ ತೊಗೊಳೋದ್ರಿಂದ ನೀವು ತುಂಬ ಕಾಸ್ಟ್ಲಿ ರಿಪೇರ್ಸ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀರಾ. ನೀವು ಓನ್ ಡ್ಯಾಮೇಜ್ ಪಾಲಿಸಿ ಇಲ್ಲ ಅಂದರೆ ಎಲ್ಲ ನಿಮ್ಮ ಕೈಯಿಂದ ಕಟ್ಟಿ ನಿಮ್ಮ ಕಾರ್ನ ನೀವೇ ಸರಿ ಮಾಡಿಸ್ಬೇಕಾಗುತ್ತೆ. ದಟ್ ವಿಲ್ ಲ್ಯಾಂಡ್ ಅಪ್ ಇನ್ ಅ ಹ್ಯೂಜ್ ಕಾಸ್ಟ್ ಫಾರ್ ಯು. ಸೊ ಇಟ್ಸ್ ಆಲ್ವೇಸ್ ಬೆಸ್ಟ್ ಟು ಗೋ ಫಾರ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಆ್ಯಂಡ್ ಸೇವ್ ಯುವರ್ ಸೆಲ್ಫ್ ಫ್ರಮ್ ಎವ್ರಿಥಿಂಗ್. ಇದರಲ್ಲಿ ಸುಮಾರು ಆ್ಯಡ್ ಆನ್ಸ್ ಬರುತ್ತೆ. ನಾನು ಇವಾಗ ಕ್ವಿಕ್ಕಾಗಿ ಆ್ಯಡ್ ಆನ್ಸ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಯಾಕಂದರೆ ಕೆಲವು ಜನಕ್ಕೆ ಯಾವುದೇನು ಅಂತ ಗೊತ್ತಿರಲ್ಲ. ಸೊ ಆ್ಯಡ್ ಆನ್ಸ್ನಲ್ಲಿ ಫಸ್ಟ್ ಬರೋದೇ ಪರ್ಸ್ನಲ್ ಆಕ್ಸಿಡೆಂಟ್ ಕವರ್. ಸೊ ಇದು ನಿಮ್ಮ ಆಕ್ಸಿಡೆಂಟ್ ಏನಾದರೂ ಆದಾಗ ನೀವು ಐದರ್ ಡೆತ್ತು ಅಥವಾ ಪರ್ಮನೆಂಟ್ ಡಿಸೆಬಿಲಿಟಿ, ಇಂಜುರಿ ಆ ಥರದ್ದು ಏನಾದರೂ ಆದಾಗ ಒಂದು ಲಂಪ್ಸಮ್ ಅಮೌಂಟ್ ಸಿಗುತ್ತೆ ನಿಮಗೆ. NCB ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನೋ ಕ್ಲೇಮ್ ಬೋನಸ್ಸು. ನೀವು ಪ್ರೀವಿಯಸ್ ಇಯರು ನಿಮ್ಮ ಇನ್ಶೂರೆನ್ಸ್ನ ಕ್ಲೇಮ್ ಮಾಡಿಲ್ಲ ಅಂದರೆ ದಟ್ ಅರ್ನ್ಸ್ ಯು ಆನ್ ಎಲಿಜಿಬಿಲಿಟಿ ಟು ಗೆಟ್ ಅ ಡಿಸ್ಕೌಂಟ್ ಇನ್ ಯುವರ್ ನೆಕ್ಸ್ಟ್ ಪಾಲಿಸಿ ಪ್ರೀಮಿಯಮ್. ಆಮೇಲೆ ನೆಕ್ಸ್ಟ್ ಬರೋದೇ ಇನ್ವಾಯ್ಸ್ ಪ್ರೊಟೆಕ್ಷನ್ ಆರ್ ರಿಟರ್ನ್ ಟು ಇನ್ವಾಯ್ಸ್ ಕವರ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ಸಪೋಸ್ ನಿಮ್ಮ ಕಾರು ಕಳ್ತನ ಆಗೋಯ್ತು ಅಥವಾ ಯಾವುದಾರ ಆಕ್ಸಿಡೆಂಟಲ್ಲಿ
ಟೋಟಲ್ ಲಾಸ್ ಆಗೋಯ್ತು. ಟೋಟಲ್ ಲಾಸ್ ಅಂದರೆ ದ ಡ್ಯಾಮೇಜ್ ಈಸ್ ಬಿಯಾಂಡ್ ರಿಪೇರಿ ಮಾಡೋಕ್ಕೆ ಆಗದೇ ಇರೋಷ್ಟು ಡ್ಯಾಮೇಜ್ ಆಗೋಯ್ತು ಇವಾಗ ನಿಮ್ಮ ಕಾರು ಅಂದಾಗ, ನೀವು ಕಾರ್ ತೊಗೊಳ್ಳೋ ಸಮಯದಲ್ಲಿ ನಿಮ್ಮ ಇನ್ವಾಯ್ಸ್ ವ್ಯಾಲ್ಯೂ ಏನು ನೀವು ಪೇ ಮಾಡಿರ್ತೀರಾ ಅಷ್ಟನ್ನು ನಿಮ್ಮ ಇನ್ಶೂರರು ನಿಮಗೆ ಕೊಡ್ತಾರೆ. ಅದನ್ನೇ ರಿಟರ್ನ್ ಟು ಇನ್ವಾಯ್ಸ್ ಅಂತ ಹೇಳೋದು. ಆಮೇಲೆ ಇಂಜಿನ್ ಪ್ರೊಟೆಕ್ಷನ್ ಕವರ್ ಅಂತ ಬರುತ್ತೆ. ಸೊ ಇದರಲ್ಲಿ ಇಂಡೈರೆಕ್ಟ್ ಡ್ಯಾಮೇಜಸ್ ಟು ಯುವರ್ ಇಂಜಿನ್. ಸಪೋಸ್ ಏನಾದರೂ ಆಯಿಲ್ಗೆ ಇಲ್ಲಿ ಏನಾದರೂ ಲೀಕೇಜ್ ಆಗಿ ಲ್ಯೂಬ್ರಿಕೇಷನ್ ಇಲ್ದಿರ ನಿಮ್ಮ ಇಂಜಿನ್ ಡ್ಯಾಮೇಜ್ ಆಗೋದು ಅಥವಾ ವಾಟರ್ ಇಂಗ್ರೆಷನ್ನಿಂದ ಡ್ಯಾಮೇಜ್ ಆಗೋದು, ಆ ಥರದ್ದೇನಾದರೂ ಆದಾಗ ಈ ಇಂಜಿನ್ ಪ್ರೊಟೆಕ್ಷನ್ ಕವರ್ ಆ್ಯಡ್ ಆನ್ನ ನೀವು ನಿಮ್ಮ ಪಾಲಿಸಿಲಿ ಆ್ಯಡ್ ಮಾಡ್ಕೊಂಡಿದ್ದಾಗ ಅದು ನಿಮಗೆ ಕವರ್ ಆಗುತ್ತೆ. ರೋಡ್ ಸೈಡ್ ಅಸಿಸ್ಟೆನ್ಸ್ ಕವರ್ ಕೂಡ ಸಿಗುತ್ತೆ ನಿಮಗೆ. ಸೊ ವಿತಿನ್ ಎ ಸ್ಪೆಸಿಫೈಡ್ ಬೌಂಡ್ರಿ ನಿಮ್ಮ ಇನ್ಶೂರರು ಕ್ಲಿಯರಾಗಿ ಹೇಳಿರ್ತಾರೆ ಇಷ್ಟು ಜಾಗದಲ್ಲಿ ಅಂತ ವಿತಿನ್ ಇಂಡಿಯಾ. ಸೊ ಅಲ್ಲಿ ಎಲ್ಲೇ ನಿಮ್ಮ ಕಾರ್ ಡ್ಯಾಮೇಜ್ ಆದ್ರೂ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಅವರೇ ಕಳಿಸ್ತಾರೆ ವಿತ್ ಮೆಕ್ಯಾನಿಕ್ಕು. ಏನಾದರೂ ಫಿಕ್ಸ್ ಮಾಡೋಕ್ಕಾಗತ್ತಾ ಅಥವಾ ನಿಯರೆಸ್ಟ್ ವರ್ಕ್ಶಾಪಿಗೆ ಡ್ರಾಪ್ ಮಾಡೋಕ್ಕಾಗತ್ತಾ, ಸೊ ಅದೆಲ್ಲ ಇಲ್ ಬಿ ಟೇಕನ್ ಕೇರ್ ಅಂಡರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಆ್ಯಡ್ ಆನ್. ಆಮೇಲೆ ಕನ್ಸ್ಯೂಮಬಲ್ ಕವರ್ ಅಂತ ಇರುತ್ತೆ. ಸುಮಾರು ರಿಪೇರ್ಸಲ್ಲಿ ಕನ್ಸ್ಯೂಮಬಲ್ಸ್ ಕಾಸ್ಟು ನಿಮ್ಮ ಇನ್ಶೂರೆನ್ಸ್ ಅಂಡರ್ ಬರೋಲ್ಲ ಅಂತ ಹೇಳ್ತಾರೆ. ಸಪೋಸ್ ನೀವೇನಾದರೂ ಕನ್ಸ್ಯೂಮಬಲ್ ಕವರ್ ತೊಗೊಂಡಿದ್ರೆ, ಈ ಆ್ಯಡ್ ಆನ್ ತೊಗೊಂಡಿದ್ರೆ, ಈ ಲ್ಯೂಬ್ರಿಕೆಂಟ್ಸು, ಸ್ಕ್ರೂಸು, ನಟ್ಸು, ಬೋಲ್ಟ್ಸು, ಬೇರಿಂಗ್ಸು, ವಾಷರ್ಸು, ಆಯಿಲ್ ಫಿಲ್ಟ್ರು, ಬ್ರೇಕ್ ಆಯಿಲು, AC ಗ್ಯಾಸು, ಇಂಥವೆಲ್ಲ ಕವರ್ ಆಗುತ್ತೆ ಈ ಕನ್ಸ್ಯೂಮಬಲ್ಸ್ ಕವರ್ ಆ್ಯಡ್ ಆನ್ ತೊಗೊಂಡಿದ್ರೆ ನೀವು. ಅಷ್ಟೇ ಅಲ್ಲ, ಕೀ ಪ್ರೊಟೆಕ್ಷನ್ ಕವರ್ ಅಂತ ಕೂಡ ಒಂದು ಆ್ಯಡ್ ಆನ್ ಇದೆ. ಸೊ ಇದರಲ್ಲಿ ಸಪೋಸ್ ನೀವೇನಾದರೂ ಕೀ ಕಳ್ದಾಕೊಂಡಿದ್ರೆ ಅಥವಾ ನಿಮ್ಮ ಕೀ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡೋದಕ್ಕೂ ಇಟ್ ಕಮ್ಸ್ ಅಂಡರ್ ಇನ್ಶೂರೆನ್ಸ್ ಇಫ್ ಯುವರ್ ಪಾಲಿಸಿ ಹ್ಯಾಸ್ ಅ ಕೀ ಪ್ರೊಟೆಕ್ಷನ್ ಕವರ್ ಆ್ಯಡ್ ಆನ್ ಇನ್ ಇಟ್. ಸೊ ನಾನೇನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ಈ ಎಲ್ಲ ಆ್ಯಡ್ ಆನ್ಸ್ನ ನಿಮ್ಮ ಬೇಸ್ ಪ್ರೀಮಿಯಮ್ಗೆ, ನಿಮ್ಮ ಕಾರ್ ಇನ್ಶೂರೆನ್ಸ್ ಪ್ರೀಮಿಯಮ್ಗೆ, ಪಾಲಿಸಿಗೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ಆ್ಯಡ್ ಆನ್ಸ್ಗೆಲ್ಲ ಲಿಟಲ್ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ. ಎಷ್ಟೇ ಎಕ್ಸ್ಟ್ರಾ ಇದ್ರೂ ನೀವೊಬ್ಬ ಡೀಲರಿಂದ ಪರ್ಚೇಸ್ ಮಾಡೋ ಇನ್ಶೂರೆನ್ಸ್ ಪಾಲಿಸಿಗಿಂತ ತುಂಬ ಕಮ್ಮಿ ಇರುತ್ತೆ ಈ ಆನ್ಲೈನ್ ಮುಖಾಂತರ ನೀವು ಪಾಲಿಸಿ ಮಾಡಿಸೋದು. ಯಾಕಂದರೆ ಇದರಲ್ಲಿ ಮಿಡಲ್ ಮೆನ್ ಇರಲ್ಲ, ಏಜೆಂಟ್ಗಳಿರಲ್ಲ, ಸೊ ಯಾವುದೇ ರೀತಿಯ ಕಮಿಷನ್ಸ್ ಇನ್ವಾಲ್ವ್ ಆಗಿರಲ್ಲ. ಸೊ ನೀವು ಎಲ್ಲ ಆ್ಯಡ್ ಆನ್ಸ್ ಹಾಕ್ಕೊಂಡು ನಿಮ್ಮ ಪಾಲಿಸಿ ಮಾಡಿಸ್ತೀನಿ ಅಂದ್ರೂ ಔಟ್ಸೈಡ್ ನೀವೇನು ಮಾಡ್ತೀರಾ ಆಫ್ಲೈನು ಅದಕ್ಕಿಂತ ಕಮ್ಮಿನೇ ಬೀಳುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದ್ದು, ಆನ್ಲೈನ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ₹1000 ಉಳಿಸ್ಬೋದು. ಸೊ ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ನೀವೇನಾದರೂ ಹೊಸ ಕಾರ್ ತೊಗೋಬೇಕು ಅಂತ ಇದ್ದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕು ಅಂತ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನಲ್ಲಿರೋ ಲಿಂಕ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ QR ಕೋಡ್ ಯೂಸ್ ಮಾಡಿಕೊಂಡು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿನ ತೊಗೊಳ್ಳಿ, ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಕಾರ್ ಇನ್ಶೂರೆನ್ಸ್ ಪಾಲಿಸಿನ ರಿನ್ಯೂ ಮಾಡಿಕೊಂಡು ₹1000 ಉಳಿಸಿ. ಈ ವಿಡಿಯೋಯಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಜಾಸ್ತಿ ಜನಕ್ಕೆ ಕಾರ್ ಇನ್ಶೂರೆನ್ಸ್ ಬಗ್ಗೆ ಎಜುಕೇಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ. DV ಸೈನಿಂಗ್ ಆಫ್. ಸಿಯಾ.